ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ನಿಮ್ಮ ಮಂಜುನಾಥ್ ಸರ್ ಮಾಡುವ ನಮಸ್ಕಾರಗಳು. ಕಳೆದ 2 ವಿಡಿಯೋವನ್ನು ಸಹ ನಾನು ಪೋಷಕರಿಗೆ ಅರ್ಪಿಸಿದ್ದೆ. ಪೋಷಕರ ಬಗ್ಗೆ, ಪೋಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧದ ಬಗ್ಗೆ ಹೇಳಿದ್ದೆ. ಈ ವಿಡಿಯೋ ವಿದ್ಯಾರ್ಥಿ ಮಿತ್ರರೇ 2024 ನವೆಂಬರ್. ಇನ್ನು ಪರೀಕ್ಷೆಗೆ ತುಂಬ ಸಮೀಪದಲ್ಲಿದ್ದೇವೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ. ವಿದ್ಯಾರ್ಥಿ ಮಿತ್ರರೇ, CBSE, ICSE ಮತ್ತು ಸ್ಟೇಟ್ ಬೋರ್ಡನ್ನು ಬರೀತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಮುಂದಿನ ವಿಡಿಯೋಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಓದುವ ಮತ್ತು ಬರೆಯುವಂತಹ ಕೌಶಲ್ಯದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ಮ CBSE ಮಕ್ಕಳಿಗೆ ಫೆಬ್ರವರಿ 15ರಿಂದ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಹಾಗೆ ನಾವು ನೋಡೋದಾದರೆ ನಮ್ಮ ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ಮಾರ್ಚಿಂದ ಎಕ್ಸಾಮ್ ಸಹ ಪ್ರಾರಂಭವಾಗ್ತಾ ಇದೆ. ಮತ್ತು ನಮ್ಮ ICSE ಮಕ್ಕಳಿಗೆ ಸಹ ಮುಂದಿನ ತಿಂಗಳುಗಳ ಕಾಲ, ಅಂದರೆ ನಮಗೆ ಮಾರ್ಚಲ್ಲಿ ಸಹ ಎಕ್ಸಾಮ್ಗಳು ಬರ್ತಾ ಇದೆ. ಇಲ್ಲಿ ವಿದ್ಯಾರ್ಥಿ ಮಿತ್ರರೇ, ಬಹಳ ನೀವು ಇಷ್ಟು ದಿನಗಳ ಕಾಲ ಅಭ್ಯಾಸನ ಮಾಡ್ಕೊಂಬಂದಿದ್ದೀರಾ. ಎಷ್ಟೋ ವಿದ್ಯಾರ್ಥಿಗಳಿಗೆ ಎಷ್ಟು ಅಭ್ಯಾಸವನ್ನು ಮಾಡೋದು ಸಹ ತುಂಬ ಗೊಂದಲದಲ್ಲಿದ್ದೀರಾ. ವಿದ್ಯಾರ್ಥಿ ಮಿತ್ರರೇ, ಪರೀಕ್ಷೆ ಎಂಬ ಯುದ್ಧದಲ್ಲಿ ನೀವು ಒಂದು ಸೈನಿಕರಂತೆ ಓಡಾಡಬೇಕು. ಈ ಸೈನಿಕರಂತೆ ಓಡಾಡಲು ಪೆನ್ನು ಅಂತಕ್ಕಂಥ ನಿಮಗೆ ಖಡ್ಗವನ್ನು ಬಳಸಬೇಕಾಗುತ್ತೆ. ಈ ಖಡ್ಗ ಎಲ್ಲರೂ ಸಹ ಬಳಸ್ಬೋದು, ಆದರೆ ಹೇಗೆ ಬಳಸ್ತೀವಿ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಖಡ್ಗವನ್ನು ನಾನು ಸಹ ಬಳಸ್ತೀನಿ, ನೀವು ಸಹ ಬಳಸ್ತೀನಿ. ಸರ್ವೇ ಸಾಮಾನ್ಯವಾಗಿ ಈ ಖಡ್ಗ ಎಂಬ ಪೆನ್ನನ್ನು ಎಲ್ಲರೂ ಸಹ ಬಳಸ್ಬಾರ್ದು. ಈ ಒಂದು ಖಡ್ಗವೆಂಬ ಪೆನ್ನನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರೀತಿಯ ICSE ಮಕ್ಕಳ ಮತ್ತು CBSE ಮತ್ತು ಸ್ಟೇಟ್ ಬೋರ್ಡ್ ಓದತಕ್ಕಂಥ ಮಕ್ಕಳ, ನೀವು ಪರೀಕ್ಷೆಯಲ್ಲಿ ಬಳಸಬೇಕಾಗಿರ್ತಕ್ಕಂಥ ಸಮಯ ಪ್ರಜ್ಞೆ ಆಗಿರ್ಬೋದು, ವಿವೇಚನೆ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ಎಲ್ಲವೂ ಸಹ ಬಹಳ ಮುಖ್ಯವಾಗಿರುತ್ತೆ. ಈ ಟೈಮ್ ಏನು ಪ್ರೀಷಿಯಸ್ ಟೈಮ್ ಅಂತ ನಾವು ಕರಿತಾ ಹೋಗ್ತೀವಿ. ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಸಮಯ. ಈ ಸಮಯದಲ್ಲಿ ನೀವು ತುಂಬ ಒಂದು ಸೈನಿಕರಂತೆ ಯಾವಾಗಲೂ ಸಹ ಸಜ್ಜಾಗಿರಬೇಕು. ಅತಿಯಾದ ಪ್ರಯತ್ನದಿಂದ ಮಾತ್ರ ನಾವು ಏನಾದರೂ ಸಹ ಗಳಿಸೋದಕ್ಕಾಗುತ್ತೆ. ಕೆಲವು ವಿದ್ಯಾರ್ಥಿಗಳು ಸ್ಮಾರ್ಟ್ ವರ್ಕನ್ನು ಮಾಡ್ತಾರೆ, ಕೆಲವು ವಿದ್ಯಾರ್ಥಿಗಳು ಹಾರ್ಡ್ ವರ್ಕನ್ನು ಮಾಡ್ತಾರೆ. ಡೆಫಿನೆಟ್ಲಿ ಕರೆಕ್ಟ್. ಸ್ಮಾರ್ಟ್ ವರ್ಕ್ ಮತ್ತು ಹಾರ್ಡ್ ವರ್ಕ್ ಎರಡೂ ಸಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಎರಡನ್ನೂ ಪ್ರಯತ್ನವನ್ನು ಯಾವ ವಿದ್ಯಾರ್ಥಿ ಮಾಡ್ತಾನೋ ಆ ವಿದ್ಯಾರ್ಥಿ ಉತ್ತುಂಗಕ್ಕೆ ತುಂಬ ಹೋಗ್ತಾನೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಮುಂಬರುವ ಪರೀಕ್ಷೆಗಳಲ್ಲಿ ಎಲ್ಲ 10ನೇ ತರಗತಿ ಮತ್ತು 12ನೇ ತರಗತಿ ಎಲ್ಲ ಮಕ್ಕಳ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಮಾರ್ಗಸೂಚಿಗಳು ಮತ್ತು ಯಾವ ಸಬ್ಜೆಕ್ಟ್ ಯಾವ ದಿನ ಅಂತ ಇದೆ ಅಂತಕ್ಕಂಥ ಎಲ್ಲ ಮಾರ್ಗಸೂಚಿಗಳನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ CBSE ಮಕ್ಕಳಿಗೆ ಫೆಬ್ರವರಿ 15ರಿಂದ ಮಾರ್ಚ್ 18ರ ಒಳಗಡೆ ಎಲ್ಲ ಸಬ್ಜೆಕ್ಟ್ಸ್ ಆಗ್ತಾ ಇದೆ. ಹಾಗಾಗಿ ಯಾವ ವಿಷಯಕ್ಕೆ ಎಷ್ಟು ದಿನಗಳ ಕಾಲ ನಿಮಗೆ ವಿರಾಮ ಸಿಗ್ತಾ ಇದೆ ಮತ್ತು ಹೇಗೆ ಬರೀಬೇಕು ಮತ್ತು ಎಷ್ಟು ಒಟ್ಟು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಿಂದ ಸ್ಟೇಟ್ ಬೋರ್ಡ್, CBSE ಮತ್ತು ICSE ಬರೀತಾ ಇದೆ, ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ವಿದ್ಯಾರ್ಥಿ ಮಿತ್ರರೇ, ಇದನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಂದರೆ ನಿಮ್ಮ ಒಂದು ಸಿಲೆಬಸ್ಗಳಿಗೆ ತುಂಬ ಗಮನವನ್ನು ಕೊಡಿ. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಯಾವ ವಿಷಯಗಳಲ್ಲಿ ಯಾವ ಒಂದು ರೀತಿಯಾಗಿರ್ತಕ್ಕಂಥ ಲೆಸನ್ ರೆಡ್ಯೂಸ್ ಆಗಿದೆ, ಎಷ್ಟು ವೆಯ್ಟೇಜ್ ಇರುತ್ತೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಆನ್ಸರ್ಗಳನ್ನು ನೀವು ಬರೀಬೇಕು, ಅಲ್ಲಿ ವ್ಯಾಲ್ಯುವೇಷನ್ ಮಾಡ್ತಕ್ಕಂಥ ಟೀಚರ್ಗಳ ಮನಸ್ಥಿತಿ ಹೇಗಿರುತ್ತೆ. ಎಲ್ಲ ವಿಷಯಗಳನ್ನು ನಿಮ್ಮಲ್ಲಿ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ಹಾಗಾಗಿ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಎಲ್ಲ ರೀತಿಯ ಸಿದ್ಧತೆಯನ್ನು ನಾನು ಮಾಡಿಕೊಂಡ ನಂತರ ಕೆಲವೇ ದಿನಗಳಲ್ಲಿ ಪರೀಕ್ಷೆಯ ಅಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳ ಬಗ್ಗೆ ವಿದ್ಯಾರ್ಥಿ ಮಿತ್ರರಿಗೆ ಮನಮುಟ್ಟುವಂತೆ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಪರ್ಸನಲಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ನಿಜವಾಗ್ಲೂ ಸಹ ನನ್ನ ಕೈಲಾದಷ್ಟು ಸಹ ನಾನು ಸಹಾಯವನ್ನು ಮಾಡ್ತೀವಿ. ಯಾಕಂದರೆ ಇಂದಿನ ಮಕ್ಕಳೇ ನಮಗೆ ಮುಂದಿನ ಪ್ರಜೆಗಳು. ನಮ್ಮ ಭಾರತ ಉತ್ತುಂಗಕ್ಕೆ ಏರಬೇಕು. ಇನ್ನೂ ಸಹ ಅಭಿವೃದ್ಧಿಶೀಲ ದೇಶವಾಗಿದೆ, ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇಷ್ಟನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.